ಈಗ ಅವರ ಸಾಲು ಸಾಲು ಸಿನಿಮಾಗಳು ಹೇಳಿದ್ನಲ್ಲ ಮೊನ್ನೆ ಆವೇಶಂ ಸೂಪರ್ ಡೂಪರ್ ಹಿಟ್ ಆದಮೇಲೆ ಸಾಲು ಸಾಲು ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ. ಎಲ್ಲ ಸಿನಿಮಾಗಳು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು. ಪುಷ್ಪ 2 ಬರೋದಕ್ಕೆ ಬಾಕಿ ಇದೆ. ಜೈಲರ್ 2ನಲ್ಲೂ ಕೂಡ ಅವರು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಫಹದ್ ಫಾಸಿಲ್ ಅವರ ನಟನೆಗೆ ಫಿದಾ ಆಗದವರೇ ಇಲ್ಲ, ಅವರ ನಟನೆಯನ್ನು ಇಷ್ಟಪಡದವರೇ ಇಲ್ಲ ಎನ್ನುವಷ್ಟರ ಮಟ್ಟಕ್ಕೆ ಭಾರತ ಚಿತ್ರರಂಗದಲ್ಲಿ ಇವತ್ತಿಗೆ ಫಹದ್ ಫಾಸಿಲ್ ಅವರು ಗುರುತಿಸ್ಕೊಂಡಿದ್ದಾರೆ. ವಾಸಿ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ಡಿಸೀಸ್ನಿಂದ ಬಳಲ್ತಾ ಇದ್ದೀನಿ ಅಂತ ಅವರೇ ಮೊನ್ನೆ ನಡೆದಂತಹ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಫಹದ್ ಫಾಸಿಲ್ ಈ ಹೆಸರು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಯಾವಾಗ ಪುಷ್ಪ ಪಾರ್ಟ್ 1 ಚಿತ್ರ ರಿಲೀಸ್ ಆಯಿತೋ ಅದರಲ್ಲಿ ಫಹದ್ ಫಾಸಿಲ್ ಅವರು ದಕ್ಷಿಣ ಭಾರತದ ಒಂದಷ್ಟು ಜನ ನೆನಪಿಟ್ಟುಕೊಳ್ಳುವಂತಹ ಪಾತ್ರವನ್ನು ಮಾಡಿದರು. ನಾಟ್ ಓನ್ಲಿ ದಕ್ಷಿಣ ಭಾರತ, ಉತ್ತರ ಭಾರತದಲ್ಲೂ ಕೂಡ ಅವರನ್ನು ನೆನಪಿಟ್ಟುಕೊಳ್ಳುವಂತಹ ಪಾತ್ರವನ್ನು ಪುಷ್ಪದಲ್ಲಿ ಅವರು ಮಾಡಿದರು. ಆವಾಗಿಂದ ಅವರ ಇಮೇಜ್ ಒಂದು ಲೆವೆಲ್ಗೆ ಜಾಸ್ತಿ ಆಯಿತು ಅಂತಲೇ ಹೇಳಬೇಕು. ಅದಾದ ನಂತರ ಇತ್ತೀಚೆಗೆ ರಿಲೀಸ್ ಆದಂತಹ ಆವೇಶಂ ಚಿತ್ರದಲ್ಲಿ ಅವರ ಅಭಿನಯ, ಅವರ ಮ್ಯಾನರಿಸಮ್ ಎಲ್ಲವೂ ಕೂಡ ಜನರಿಗೆ ಇಷ್ಟವಾಗಿ ಅದು ಕೂಡ 200ರಿಂದ 250 ಕೋಟಿ ಕ್ಲಬ್ಬನ್ನು ದಾಟಿ ಕಲೆಕ್ಷನನ್ನು ಮಾಡುವ ಮೂಲಕ ಸೂಪರ್ ಡ್ಯೂಪರ್ ಹಿಟ್ ಆಗಿತ್ತು. ಫಹದ್ ಫಾಸಿಲ್ ಅವರ ನಟನೆಗೆ ಫಿದಾ ಆಗದವರೇ ಇಲ್ಲ, ಅವರ ನಟನೆಯನ್ನು ಇಷ್ಟಪಡದವರೇ ಇಲ್ಲ ಎನ್ನುವಷ್ಟರ ಮಟ್ಟಕ್ಕೆ ಭಾರತ ಚಿತ್ರರಂಗದಲ್ಲಿ ಇವತ್ತಿಗೆ ಫಹದ್ ಫಾಸಿಲ್ ಅವರು ಗುರುತಿಸ್ಕೊಂಡಿದ್ದಾರೆ. ಇಂತಹ ಫಹದ್ ಫಾಸಿಲ್ ಅವರಿಗೆ ಅಂದರೆ ಪ್ರಸ್ತುತ ವಾಸಿ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ಡಿಸೀಸ್ನಿಂದ ಬಳಲ್ತಾ ಇದ್ದೀನಿ ಅಂತ ಅವರೇ ಮೊನ್ನೆ ನಡೆದಂತಹ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಏನು ಅವರಿಗೆ ಏನಾಗಿದೆ, ಯಾವ ಡಿಸೀಸಿಂದ ಅವರು ಬಳಲ್ತಾ ಇದ್ದಾರೆ ಅಂತೆಲ್ಲ ನೋಡೋದಾದರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಎನ್ನುವ ಒಂದು ಡಿಸೀಸ್ನಿಂದ ಅವರು ಬಳಲ್ತಾ ಇದ್ದಾರೆ. ಇದು ಮನುಷ್ಯನ ನರಗಳಿಗೆ ಸಂಬಂಧಪಟ್ಟ ಕಾಯಿಲೆ ಅನ್ನೋದು ಪ್ರಮುಖವಾದ ವಿಷಯ. ಇದು ಮೆದುಳಿನ ಸಾಮರ್ಥ್ಯವನ್ನು ದಿನದಿಂದ ದಿನಕ್ಕೆ ಕುಗ್ಗಿಸುತ್ತಂತೆ. ಅದರ ಜೊತೆಗೆ ಇದು ಮನುಷ್ಯನ ನಡವಳಿಕೆ ಮತ್ತು ಉದ್ವೇಗ ನಿಯಂತ್ರಣವನ್ನು ನಿಯಂತ್ರಿಸುವ ಮೆದುಳಿನ ಸಾಮರ್ಥ್ಯದ ಮೇಲೆ ಪರಿಣಾಮವನ್ನು ನೇರವಾಗಿ ಬೀಳುತ್ತೆ. ಈ ತರಹದ ಡಿಸಾರ್ಡರ್ಸ್ಗಳು ಚಿಕ್ಕ ಮಕ್ಕಳಲ್ಲಿ ನೋಡೋದಕ್ಕೆ ಕಾಮನ್ ಅಂತ ಡಾಕ್ಟರ್ಗಳು ಹೇಳಿದ್ದುಂಟು, ಡಾಕ್ಟರ್ಗಳು ಹೇಳ್ತಾರೆ. ಆದರೆ ಫಹದ್ ಫಾಸಿಲ್ ಅವ್ರಿಗೆ ಇವಾಗ 41ರ ಆಸುಪಾಸು, 41ನೇ ವಯಸ್ಸಿನಲ್ಲಿ ಅವರಿಗೆ ಈ ಡಿಸೀಸ್ ಕಾಣಿಸ್ಕೊಂಡಿರೋದು ಡಾಕ್ಟರ್ಗಳಿಗೂ ಕೂಡ ಅಚ್ಚರಿಯ ವಿಷಯವಾಗಿದೆ. ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಇದು ಪತ್ತೆ ಹಚ್ಚಿದರೆ ಅದು ವಾಸಿಯಾಗುವ ಕಾಯಿಲೆ. ಆದರೆ ಈ ಏಜ್ನಲ್ಲಿ 40, 41, 42 ವರ್ಷ ಏಜ್ನಲ್ಲಿ ಇದು ವಾಸಿ ಮಾಡೋದು ತುಂಬ ಕಷ್ಟ. ಆದರೂ ಕೂಡ ನಾವು ಪ್ರಯತ್ನ ಪಡ್ತೀವಿ ಅಂತ ಡಾಕ್ಟರ್ಗಳು ಹೇಳಿದ್ದಾರೆ ಎನ್ನುವ ಸತ್ಯವನ್ನು ಫಹದ್ ಫಾಸಿಲ್ ಅವರು ಮೊನ್ನೆ ಬಹಿರಂಗಪಡಿಸಿದ್ದಾರೆ ಅಂತಲೇ ಹೇಳಬೇಕು. ಈಗ ಅವರ ಸಾಲು ಸಿನಿಮಾಗಳು ಹೇಳಿದ್ನಲ್ಲ ಮೊನ್ನೆ ಆವೇಶಂ ಸೂಪರ್ ಡೂಪರ್ ಹಿಟ್ ಆದಮೇಲೆ ಸಾಲು ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ. ಎಲ್ಲ ಸಿನಿಮಾಗಳು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು. ಪುಷ್ಪ 2 ಬರೋದಕ್ಕೆ ಬಾಕಿ ಇದೆ. ಜೈಲರ್ 2ನಲ್ಲೂ ಕೂಡ ಅವರು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಅವರ ಅಭಿನಯ ಮುಂದುವರಿಲಿ, ಹೀಗೆ ಸಾಗಲಿ. ಡಾಕ್ಟರ್ಗಳು ನೋಡೋಣ, ಟ್ರೈ ಮಾಡೋಣ ಅಂತ ಏನು ಹೇಳಿದ್ದಾರೆ, ಈ ಡಿಸೀಸ್ನ ವಾಸಿ ಮಾಡುವ ನಿಟ್ಟಿನಲ್ಲಿ ಆ ಪ್ರಯತ್ನಕ್ಕೆ ಫಲ ಸಿಗಲಿ. ಫಹದ್ ಫಾಸಿಲ್ ಅವರು ಭಾರತೀಯ ಚಿತ್ರರಂಗದ ಸಿನಿ ರಸಿಕರನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ಇದೇ ಥರ ಮನರಂಜಿಸಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.